ಧ್ಯಾನವನ್ನು ಏನಕ್ಕೆ ನೇರಾಗಿ ಮಾಡಕ್ಕೆ ಹೋಗಬಾರ್ದು? ನಿಮ್ಮ ತಲೆ ಒಳಗಡೆ ಬರುವ ಆಲೋಚನೆಗಳು ನನ್ನ ತಲೆ ಒಳಗಡೆ ಇಲ್ಲ, ನನ್ನಲ್ಲಿ ಬರುವ ಆಲೋಚನೆಗಳು ನಿಮಗಿಲ್ಲ, ನಮ್ಮಿಬ್ಬರಲ್ಲಿ ಬರುವ ಆಲೋಚನೆಗಳು ನಿಮ್ಮ ಪಕ್ಕದ ಮನೆಯವನಿಗಿಲ್ಲ. ಒಂದೊಂದು ವ್ಯಕ್ತಿಗೆ ಒಂದೊಂದು ಥರ ಆಲೋಚನೆ ಬರುತ್ತೆ. ಯಾಕಿದು? ನನ್ನ ದೇಹದಲ್ಲಿ ಓಡೋದು ರಕ್ತವೇ, ನನ್ನ ಚರ್ಮ, ನನ್ನ ಮಾಂಸ ನಿಮ್ಮ ದೇಹದಲ್ಲಿರೋದೇ ನನ್ನ ದೇಹದಲ್ಲಿರೋದು. ಯಾಕಿದು ಈ ಥರ? ನಾವು ಹುಟ್ಟಿದ್ದ ಮೂಲ ಕಾರಣವೇ ಕರ್ಮ, ಪ್ರಾರಬ್ಧ ಕರ್ಮ ಅಂತ ಹೇಳ್ತೀವಿ. ಈ ಪ್ರಾರಬ್ಧ ಕರ್ಮವನ್ನು ಕಳಿಯೋಕ್ಕೆ ನಾವು ಹುಟ್ಟಿದ್ದೀವಿ. ಪ್ರಾರಬ್ಧ ಕರ್ಮವನ್ನು ಕಳಿಬೇಕು ಅಂತಂದರೆ ನಿಮ್ಮ ಮೆಡುಲ ಒಬಲಾಂಗಟ್ಟ ಚಿತ್ತ, ಅಲ್ಲಿಂದ ಆಲೋಚನೆ ಸೃಷ್ಟಿಯಾಗುತ್ತೆ. ಕರ್ಮದ ಅನುಸಾರ ಸಂಸ್ಕಾರಗಳು ಅಂತ ಹೇಳ್ತೀವಿ. ಇದನ್ನು ಹೊತ್ಕೊಂಬಂದಿರುವ ವಿಚಾರಗಳನ್ನು ಸಂಸ್ಕಾರಗಳು ಅಂತ ಹೇಳ್ತೀವಿ. ಅದು ಇಲ್ಲಿ ರೆಕಾರ್ಡ್ ಆಗಿದೆ. ಅದು ಆಲೋಚನೆಯಾಗಿ ಬರುತ್ತೆ. ನಮ್ಮ ಆಲೋಚನೆಗಳು ಸಂಸ್ಕಾರಗಳ ಸಂಬಂಧಪಟ್ಟಿರುತ್ತೆ. ಆ ಆಲೋಚನೆಗಳು ತಾನಾಗಿಯೇ ತನ್ನ ಕ್ರಮವನ್ನು ತಗೊಂಡು ನಿಮ್ಮನ್ನು ಬದಲಾವಣೆ ಮಾಡುತ್ತೆ. ಅದಕ್ಕೆ ನೂರಾರು ಜನ್ಮ ತಾಳಬೇಕು ನಾವು. ಇಲ್ಲಿರೋ ಬ್ಯಾಂಕು, ಇದು ಬ್ಯಾಂಕ್, ಇಲ್ಲಿರೋ ಸೇವಿಂಗ್ಸನ್ನು ನೀವು ಪೂರ್ತಿ ನಿಲ್ ಮಾಡಬೇಕು ಅಂತಂದರೆ ಒಂದು ಜನ್ಮ ಸಾಲಲ್ಲ. ನೂರಾರು ಜನ್ಮ ಹೀಗೆ ಹುಟ್ಟಿ ಯಾರ್ಯಾರನ್ನು ಮದುವೆ ಮಾಡಿಕೊಂಡು ಒದ್ದಾಡಿಕೊಂಡು ಸತ್ತು ಸುಣ್ಣ ಆಗಬೇಕು. ಇದು ನಿಧಾನ, ತಾನಾಗೇ ಆಗೋದು. ಅದು ಈ ಥರದ ಆಧ್ಯಾತ್ಮದ ವಿಚಾರಗಳು ಮಾಡಿದಾಗ ಒಂದೇ ಜನ್ಮದಲ್ಲಿ ಅಥವಾ 2 ಜನ್ಮದಲ್ಲಿ ಅಥವಾ 3 ಜನ್ಮದಲ್ಲಿ ಇದನ್ನು ಭಸ್ಮ ಮಾಡುವುದು. ಅದಕ್ಕೆ ಆಧ್ಯಾತ್ಮ ಸಾಧನೆ ಬೇಕು ಅನ್ನೋದು. ಆದರೆ ಡೈರೆಕ್ಟಾಗಿ ದಾನ ಮಾಡೋಕ್ಕೆ ಹೋದರೆ ಏನಾಗುತ್ತೆ ಅಂತಂದರೆ ಇಲ್ಲಿಂದ ಬರುವ ಆಲೋಚನೆಗಳನ್ನು ಯಾವ ಕಾರಣದಿಂದನೂ ಕಂಟ್ರೋಲ್ ಮಾಡಬಾರ್ದು, ಯಾವ ಕಾರಣದಿಂದನೂ ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡಬಾರ್ದು. ಡೋಂಟ್ ಡೆಸ್ಟ್ರಾಯ್ ದ ಥಾಟ್, ಡೋಂಟ್ ಅಬ್ಸ್ಟ್ರಾಕ್ಟ್ ದ ಥಾಟ್, ಡೋಂಟ್ ಫಾಲೋ ದ ಥಾಟ್. ಇದು ಧ್ಯಾನ. ಇದು ಹೇಳಿಕೊಡೋರು ಹೆಂಗೆ ಹೇಳಿಕೊಡ್ತಾರೆ ನನಗೆ ಗೊತ್ತಿಲ್ಲ. ಡೋಂಟ್ ಅಬ್ಸ್ಟ್ರಾಕ್ಟ್ ದ ಥಾಟ್, ಡೋಂಟ್ ಡೆಸ್ಟ್ರಾಯ್ ದ ಥಾಟ್, ಡೋಂಟ್ ಫಾಲೋ ದ ಥಾಟ್. ಇದು 3 ಪ್ರಿನ್ಸಿಪಲು ಧ್ಯಾನಕ್ಕೆ. ಈ 3 ಮಾಡಲ್ಲ ಯಾರು. ವಿರುದ್ಧವಾಗಿ ಮಾಡೋಕ್ಕೆ ಹೋದಾಗ ತಲೆ ವಿಪರೀತವಾಗಿ ಕೆಲಸ ಮಾಡಿ ಮೆಂಟಲ್ ಆಗ್ಬಿಡ್ತೀವಿ ನಾವು. ಅದಕ್ಕೆ ಇದನ್ನೆಲ್ಲ ಮಾಡಿ ಪೆಟ್ಟು ತಿಂದ ವ್ಯಕ್ತಿ ಅವನೇ ಗುರು. ಯಾಕೆ ಅಪ್ಪನ ಮಾತು ಕೇಳು ಅಂತಾರೆ? ಬಿದ್ದು ಎದ್ದು ಪೆಟ್ಟು ತಿಂದಿದ್ದಾನ ಅಪ್ಪ. ಅವ ಹೇಳ್ತಾನ ಮಗನಿಗೆ ಇದು ಸರಿ ಇದು ತಪ್ಪು ಮಾಡಬೇಡ ಅಂತ. ಸೊ ಗುರು, ಅವನ ಗುರುನ ಇಟ್ಕೊಂಡು ಮಾಡಿದ್ನೋ ಗುರು ಇಲ್ಲದೆ ಮಾಡಿದ್ನೋ ಪೆಟ್ಟು ಬಿದ್ದಿರುತ್ತೆ ಅವನಿಗೆ. ಗುರು ಇಟ್ಕೊಂಡು ಮಾಡಿದ್ರೂ ಪೆಟ್ಟು ಬೀಳುತ್ತೆ. ಆದರೆ ಅನಾಹುತ ಆಗೋದನ್ನು ಗುರು ತಡೆಗಟ್ಟಿದಾನ. ಎಲ್ಲಿ ಬ್ರೇಕ್ ಹಾಕಬೇಕು ಅಂತ ಹೇಳಿಕೊಡ್ತಾನ. ಡ್ರೈವಿಂಗ್ ಮಾಡೋದಕ್ಕೆ ಜೊತೆಗೆ ಒಬ್ಬರನ್ನ ಕಲಿಸೋರನ್ನ ಕರ್ಕೊಂಡು ಹೋಗಲ್ವೇ ನಾವು? ಕ್ಲಚ್ ಇಡಿ, ಬ್ರೇಕ್ ಇಡಿ, ಫಸ್ಟ್ ಗೇರ್ ಸೆಕೆಂಡ್ ಗೇರಿಗೆ ಹೋಗು, ಫಸ್ಟಲ್ಲೇ ಇರು, ಅವನು ಹೇಳ್ದಂಗೆ ಮಾಡ್ತೀವಿ, ನಮಗೆ ಗೊತ್ತಿಲ್ಲ. ಸೊ ಒಬ್ಬ ಗೈಡ್ ಬೇಕು. ಯಾವ ಕಾರಣದಿಂದನೂ ಧ್ಯಾನವನ್ನು ಡೈರೆಕ್ಟಾಗಿ ಮಾಡಬಾರ್ದು.